ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕಾನೂನು ಬಾಹಿರ ಚಟುವಟಿಕೆಗಳ ನಿಯಂತ್ರಣಕ್ಕಾಗಿ ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ತಿಳಿಸಿದರು. ಅವರು ನಗರದ ಎಸ್ಪಿ ಕಾರ್ಯಾಲಯದ ಸಭಾಂಗಣದಲ್ಲಿ ಮಂಗಳವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅಧಿಕಾರ ವಹಿಸಿಕೊಂಡ ಮೇಲೆ ಜಿಲ್ಲೆಯ ವಿವಿಧ ಠಾಣೆಗಳಿಗೆ ಭೇಟಿ ನೀಡಿ ವಸ್ತುಸ್ಥಿತಿ ಪರಿಶೀಲನೆ, ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ. ಜಿಲ್ಲೆಗೆ 1300 ಪೊಲೀಸರ ಅಗತ್ಯ ಇದ್ದು 1100 ಜನ ಕಾರ್ಯನಿರ್ವಹಿಸುತ್ತಿದ್ದು 200 ಜನ ಪೊಲೀಸರ ಕೊರತೆ ಇದೆ. ಆದರೂ ಸರತಿ ಪ್ರಕಾರ ಹೆಚ್ಚು ಒತ್ತಡ ಇಲ್ಲದೆ ಕಾರ್ಯನಿರ್ವಹಿಸುವ ಕುರಿತು ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಗಾಂಜಾದಂತಹ ಮಾದಕ ವಸ್ತುಗಳ ಮಾರಾಟ, ಸೇವನೆ ಹಾಗೂ ಬೆಳೆಯುವುದನ್ನು ಗುಪ್ತ ಮಾಹಿತಿ ಸಂಗ್ರಹಿಸಿ ನಿಯಂತ್ರಿಸಲು ಈಗಾಗಲೇ ತಂಡಗಳನ್ನು ರಚನೆ ಮಾಡಲಾಗಿದೆ. ಅದೇ ರೀತಿ ಅಕ್ರಮ ಸೇಂದಿ, ಒಳನುಸುಳುವಿಕೆ ಹಾಗೂ ಸ್ಥಳೀಯವಾಗಿ ಸಿಗದಂತೆ ಮಾಡುವುದಕ್ಕೆ ಕಾರ್ಯಾಚರಣೆ ಬಿಗಿಗೊಳಿಸಲಾಗಿದೆ ಎಂದು ಹೇಳಿದರು. ನಗರದ ಗಾಂಜಾ ಹಾಗೂ ರಾಸಾಯನಿಕ ಮಿಶ್ರಿತ ಸಾರಾಯಿ ಲಭ್ಯವಿರುವ ಸ್ಥಳಗಳ ಕುರಿತು ಈಗಾಗಲೇ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು, ಆ ಸ್ಥಳದಲ್ಲೂ ಆ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳಲಾಗುವುದು. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸುವುದಕ್ಕಾಗಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು. ಪತ್ರಕರ್ತರು ಈ ವಿಚಾರದಲ್ಲಿ ಸಹಕರಿಸಬೇಕೆಂದರು. ರೂಢಿಗತ ಆರೋಪಿಗಳ ಮೊಬೈಲ್ ಬಳಕೆಯ ರೀತಿಯಲ್ಲಿ ಪರಿಶೀಲನೆ ಮಾಡುವಂತೆ ಕೆಳಮಟ್ಟದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಆರೋಪಿಗಳ ಮೊಬೈಲ್ ಬಳಕೆಯ ಮಾಹಿತಿಯಿಂದ ಆತನ ಮನೋಸ್ಥಿತಿ ಅಧ್ಯಯನ ಮಾಡಲು ಸಾಧ್ಯವಾಗುತ್ತದೆ ಎಂದರು. ನಕಲಿ ಪತ್ರಕರ್ತರು ಹಾಗೂ ವಾಹನಗಳ ಮೇಲೆ ಪತ್ರಕರ್ತರಲ್ಲದವರು ಪ್ರೆಸ್ ಎಂದು ಬರೆಸಿಕೊಳ್ಳುವುದಕ್ಕೆ ಕಡಿವಾಣ ಹಾಕುವುದರತ್ತ ಚಿಂತನೆ ನಡೆಸಲಾಗುವುದು ಎಂದರು. ಡಿಸಿಪ್ಲಿನ್ ಸ್ವಲ್ಪ ಜಾಸ್ತಿ ಇರಬೇಕು, ಪೆರೇಡ್ ಕಡಿಮೆ ಆಗ್ತಾ ಇದೆ. ಸೊ ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದು ಈ ಡಿಸಿಪ್ಲಿನ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡಿದ್ದೆ. ಒಂದು ಪೆರೇಡ್, ಆಮೇಲೆ ಅವ್ರದ್ದು ಡೇ ಡ್ಯೂಟಿ ಆ್ಯಂಡ್ ನೈಟ್ ಡ್ಯೂಟಿ ಡಿಪ್ಲಾಯ್ಮೆಂಟ್ ರೊಟೇಷನ್ಸ್ ರೆಡಿ ಮಾಡಬೇಕು. ಆಮೇಲೆ ಕೆಲವು ಪಾಯಿಂಟ್ಸ್ ಎಲ್ಲ ಸ್ಟೇಷನ್ ವೈಸ್ ನಾನು ಹೇಳ್ಕೊಂಡಿದ್ದೆ. ಅಷ್ಟೇ ಡಿಸಿಪ್ಲಿನ್ ಮೇಲೆ ಫೋಕಸ್ ಮಾಡಿದೆ, ಪೆರೇಡ್ ಮತ್ತು ಡ್ಯೂಟಿ ರೊಟೇಷನ್ ಮೇಲೆ ಹೇಳಿದ್ದೆ. ಆಮೇಲೆ ಕೆಲವೊಂದ್ಸಲ ಅಡಿಕ್ವೇಟ್ ರೆಸ್ಟ್ ಕೊಟ್ಟಿಲ್ಲ ಅಂದರೆ, ವೀಕ್ಲಿ ಆಫ್ಸ್ ಎಲ್ಲ ಸರಿಯಾಗಿ ಕೊಟ್ಟಿಲ್ಲ ಅಂದರೆ, ಬೇಜಾರು ಬಂದೋಬಸ್ತ್ ಇದ್ದಾಗ ದೇವರು ಸರಿಯಾಗಿ ಡ್ಯೂಟಿ ಮಾಡಲ್ಲ. ಉದಾಹರಣೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸರಿಯಾಗಿ ರೆಸ್ಟ್ ಕೊಟ್ಟಿಲ್ಲ, ಸೊ ದೇ ಆರ್ ನಾಟ್ ಏಬಲ್ ಟು ಕಮ್ ಆನ್ ಟೈಮ್. ಸೊ ಕ್ರೌಡ್ ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ನಾನು ಹೇಳಿದ್ದೀನಿ ಕಿ ಸರಿಯಾಗಿ ಡ್ಯೂಟಿ ರೊಟೇಷನ್, ಡೇ ಶಿಫ್ಟ್, ನೈಟ್ ಶಿಫ್ಟ್, ಡೇ ಶಿಫ್ಟ್, ನೈಟ್ ಶಿಫ್ಟ್ ಇದನ್ನು ಸರಿಯಾಗಿ ಮಾಡಿಸ್ಬೇಕು. ಆಮೇಲೆ ಪ್ರತಿಯೊಂದು CC ಕ್ಯಾಮ್ರಾ ಇರುತ್ತೆ ನಮ್ಮ ಪೊಲೀಸ್ ಠಾಣೆಯಲ್ಲಿ. ಸೊ ಎಲ್ಲ CC ಕ್ಯಾಮ್ರಾಸ್ನ ಯಾವಾಗಲೂ ಚಾಲನೆಯಲ್ಲಿ ಇಡಬೇಕು. 24/7 ಇಟ್ ಶುಡ್ ಬಿ ಆನ್. ದಟ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್, ಆಲ್ police stations should have CC cameras 24/7. ಸೊ ಇದ್ರ ಜೊತೆಗೆ ನಾನು ಅವರಿಗೆ ಈ ನೈಟ್ ರೌಂಡ್ಸ್ ಮಾಡುವಾಗ ಎಲ್ಲೆಲ್ಲಿ ಮೇನ್ ಹೈವೇಸ್ ಇದೆ ಅಲ್ಲಿ, ಮತ್ತೆ ಈ ಜ್ಯುವೆಲ್ರಿ ಅಂಗಡಿ, ಪೆಟ್ರೋಲ್ ಬಂಕ್, ಬ್ಯಾಂಕ್, ATMs, ಸೊ ಇದ್ರ ಮೇಲೆ ಕೂಡ ಸ್ವಲ್ಪ ಫೋಕಸ್ ಮಾಡೋಕ್ಕೆ ಹೇಳಿದ್ವಿ. ಸಿಬ್ಬಂದಿಗಳು ನಮ್ಮದು ಜಿಲ್ಲೆಯಲ್ಲಿ ಟೋಟಲ್ 1300 ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ, ಬಟ್ ಆಕ್ಚುಯಲ್ ಸ್ಟ್ರೆಂತ್ ಇದೆ 1100. ಸೊ ನಮ್ಮದು ಅರೌಂಡ್ 200 ವೇಕೆನ್ಸೀಸ್ ಇದೆ. ಸೊ ದ್ಯಾಟ್ ಈಸ್ ಹ್ಯಾವಿಂಗ್ ಎ ಎಫೆಕ್ಟ್ ಆನ್ ನೈಟ್ ರೌಂಡ್ಸ್. ಸೊ ವಿ ಟೋಲ್ಡ್ ದೆಮ್ ಟು ಡೂ ಪ್ರಾಪರ್ randomization of night rounds, so that ಇವೆಲ್ಲ ಬೀಟ್ಸ್ ಏನು ಕವರ್ ಮಾಡ್ತಾ ಇದ್ದಾರೆ, ಇಟ್ ವಿಲ್ ಕವರ್ ಬೋತ್ ಮೇನ್ ಹೈವೇಸ್ ಎಲ್ಲಿ ರಾತ್ರಿಯಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ, ದೌಸ್ ಆ್ಯಂಡ್ ಆಲ್ ದೀಸ್ ಇಂಪಾರ್ಟೆಂಟ್ ಜಂಕ್ಷನ್ಸ್ ವೇರ್ ಜ್ಯುವೆಲ್ರಿ ಶಾಪ್, ಪೆಟ್ರೋಲ್ ಬಂಕ್ಸ್, ಆಲ್ ದೀಸ್ ಆರ್ ದೇರ್. ಆಮೇಲೆ ನಾನು ಅವ್ರಿಗೆ ಹೇಳಿದೆ ಕಿ ಪ್ರತಿಯೊಂದು ಸ್ಟೇಷನಲ್ಲಿ ಯಾರ್ಯಾರು ಪ್ರೀವಿಯಸ್ ಕಿಡಿಗೇಡಿಗಳು ಆ್ಯಂಡ್ ಪುಂಡಾಡಿಗಳು ಇದ್ದಾರೆ, ಸೊ ಅವ್ರದ್ದು ಮತ್ತೆ ನೀವು ರಿನ್ಯೂವಲ್ ಮಾಡಬೇಕು. ಸೊ ಬಿಕಾಸ್ ಇಟ್ ಹ್ಯಾಸ್ ಟು ಬಿ, ಸಮ್ ಪೀಪಲ್ ಆರ್ ಡೆಡ್, ಸೊ ಅದನ್ನು ರಿನ್ಯೂ ಮಾಡಬೇಕು. ಸಮ್ ಪೀಪಲ್ ಆರ್ ಇನ್ಆಕ್ಟಿವ್, ಸಮ್ ಪೀಪಲ್ ಹ್ಯಾವ್ ಬಿಕಮ್ ಮೋರ್ ಆಕ್ಟಿವ್. ಸೊ ಇದ್ರ ರಿಗಾರ್ಡಿಂಗ್ ಐ ಟೋಲ್ಡ್ ದೆಮ್ಗೆ ಎಲ್ಲರಿಗೂ ರಿವ್ಯೂ ಮಾಡಿ ಈ ಹಿಂದಿನ ಕಿಡಿಗೇಡಿಗಳು ಆ್ಯಂಡ್ ಪುಂಡಾಡಿಗಳು ಆ್ಯಂಡ್ ಪ್ರೀವಿಯಸ್ ಆರೋಪಿಗಳು. ಸೊ ಅದನ್ನು ಒಂದು ಮಾಡಿದ್ವಿ. ಆಮೇಲೆ ರೀಸೆಂಟ್ ಏನೇನು ಈ CCTV ಫುಟೇಜಸ್ ಸ್ಟೋರ್ ಮಾಡೋದಕ್ಕೆ ಎಲ್ಲ ನಾವು ಅಂಗಡಿ ಮುಂಗಟ್ಟುಗಳಿಗೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೇಳಿದ್ವಿ. ಸೊ ಮೋರ್ ದ್ಯಾನ್ ರಾಯಚೂರು ಡಿಸ್ಟ್ರಿಕ್ಟ್ ಹ್ಯಾಸ್ ಗಾಟ್ ಮೋರ್ ದ್ಯಾನ್ 8000 CC ಕ್ಯಾಮ್ರಾಸ್. ಸೊ ಅವೆಲ್ಲ ಪ್ರತಿಯೊಂದು ಸ್ಟೇಷನ್ ವೈಸ್ ಮ್ಯಾಪಿಂಗ್ ಮಾಡೋಕ್ಕೆ ಕೂಡ ಹೇಳಿದ್ವಿ. ಆ್ಯಂಡ್ ದೀಸ್ CC ಕ್ಯಾಮ್ರಾಸ್ ಶುಡ್ ಬಿ
one road mapping, road facing, and one more is cash register facing. So if you just put CC camera ಗೋಡೆ ಫೇಸಿಂಗ್ ಮಾಡಿದ್ರೆ there is no point. So ನಾನು ಹೇಳಿದೆ ನಮ್ಮ ಸಿಬ್ಬಂದಿಗೆ ಯಾವ್ಯಾವ ಅಂಗಡಿಯಲ್ಲಿ CC ಕ್ಯಾಮರಾಸ್ ಇದೆ ಮಿನಿಮಮ್ ದೇ ಶುಡ್ ಬಿ ರೋಡ್ ಫೇಸಿಂಗ್ ಆಸ್ ವೆಲ್ ಆಸ್ ಕ್ಯಾಶ್ ರಿಜಿಸ್ಟರ್ದು ಫೇಸಿಂಗ್. ಆಮೇಲೆ ಪೆಟ್ರೋಲಿಂಗ್ ಮಾಡುವಾಗ ಐ ಟೋಲ್ಡ್ ಮೈ ಆಫೀಸರ್ಸ್ ಟು ಕಂಪಲ್ಸರಿಲಿ ಪುಟ್ ಟಾಪ್ ಲೈಟ್ ಆ್ಯಂಡ್ ಸೈರನ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪೊಲೀಸ್ ವೆಹಿಕಲ್ಸ್ ಆ್ಯಂಡ್ ಸಿವಿಲಿಯನ್ ವೆಹಿಕಲ್ಸ್. ಕೆಲವೊಂದ್ಸಲ ಲಾರೀಸ್ ದೇ ಗೋ ಆ್ಯಂಡ್ ಡಿಕ್ಕಿ ಹೊಡೆದ್ಬಿಡ್ತಾರೆ ಪೊಲೀಸ್ ವೆಹಿಕಲ್ಸ್ಗೆ ಕೂಡ. ಸೊ ದ್ಯಾಟ್ ಐ ಅಬ್ಸರ್ವ್ ಕೆಲವರು ಸೈಲೆಂಟ್ ಟಾಪ್ ಲೈಟ್ ಹಾಕಿರಲಿಲ್ಲ. ಸೊ ದ್ಯಾಟ್ ಆಲ್ಸೋ ಐ ಟೋಲ್ಡ್ ದೆಮ್. ಆಮೇಲೆ ಈ ಕಿಡಿಗೇಡಿಗಳು ಪುಂಡಾಣಿಗಳು ಬಂದಾಗ ಪೊಲೀಸ್ ಸ್ಟೇಷನ್ಗೆ ಕರೆದಾಗ ಸೊ ವಾಟ್ ವಿ ಶುಡ್ ಡೂ ಈಸ್ ವಿ ಶುಡ್ ಚೆಕ್ ದೇರ್ ಮೊಬೈಲ್ ಫೋನ್ಸ್ ಆಲ್ಸೋ. ಸೊ ವೆನ್ ಐ ವಾಸ್ SP ಕೊಪ್ಪಲ್ ನಾನು ಅದನ್ನು ಮಾಡಿದ್ದೆ ಕಿ ಎಲ್ಲರದು ಮೊಬೈಲ್ ಫೋನ್ ತೆಗೆದುಬಿಟ್ಟು ಅವರು ಏನೇನು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಮೆಂಬರ್ಸ್ ಇದ್ದಾರೆ ಸೊ ಅವರು ಯಾವ ಥರ ವಿಡಿಯೋಸ್ ನೋಡ್ತಾರೆ, ಸೊ ಅವರು ಯಾವ ಥರ ಏನೇನು ಟೆಕ್ಸ್ಟ್ ಮೆಟೀರಿಯಲ್ ಓದ್ತಾ ಇದ್ದಾರೆ, ಫೋಟೋಸ್ ನೋಡ್ತಾರೆ, ವಾಟ್ ಈಸ್ ಇಸ್ ಮನೋಸ್ಥಿತಿ, ಅವನು ವೈಲೆಂಟ್ ಪುರೋನ್ ಪರ್ಸನ್, ಅವನು ಯಾವ ಥರ ಯೋಚನೆ ಇದೆ, ಅವನು ಸಮಾಜಕ್ಕೆ ಹತ್ತುವ ಯೋಚನೆ ಇದೆಯಾ, ವಾಟ್ ಕೈಂಡ್ ಆಫ್ ವಿಡಿಯೋಸ್ ಈಸ್ ವಾಚಿಂಗ್. ಸೊ ದಿಸ್ ಐ ಆಲ್ಸೋ ಟೋಲ್ಡ್ ದೆಮ್ ಈ ನೀವು ಆರೋಪಿಗಳನ್ನ ಸ್ಟೇಷನ್ಗೆ ಕರೆದಾಗ ಸ್ವಲ್ಪ ಅವ್ರದ್ದು ಮೊಬೈಲ್ ಫೋನ್ ಕೂಡ ಚೆಕ್ ಮಾಡಿ. ಆಮೇಲೆ ಟೈಮ್ಗೆ ಪೀಸ್ ಮೀಟಿಂಗ್ ಕೂಡ ಮಾಡೋಕ್ಕೆ ಹೇಳಿದ್ದೀವಿ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೀಸ್ ಮೀಟಿಂಗ್ಸ್ ಡ್ಯೂರಿಂಗ್ ಪೀಸ್ ಟೈಮ್, the work that you put during peace time will help you during crucial bandobast time, jatra, shobhayatra, amale ganapati, muharram, ramzan, eid, bakrid, ram navami, hanuman jayanti, amale all the jayantis and all the eid festivals. So illa ee main bandobast ittaga ನಾವು ಮುಂಚೆಯಿಂದನೇ ಪೀಸ್ ಮೀಟಿಂಗ್ ಮಾಡಿದ್ರೆ ಜನರ ಜೊತೆ ಅವ್ರದ್ದು ಮುಖ ಪರಿಚಯ ಆಗಿರುತ್ತೆ. ಸೊ issues can be handled better and familiarity ಇರುತ್ತೆ ಅವ್ರದ್ದು ಫೇಸ್ದು. ಸೊ ಪೀಸ್ ಮೀಟಿಂಗ್ಸ್ ಎಲ್ಲ ಮಾಡೋಕ್ಕೆ ಹೇಳಿದ್ದೀವಿ. ಆಮೇಲೆ ಸ್ವಲ್ಪ ಎಲ್ಲ ಪ್ಲಾನಿಂಗ್ ಮಾಡಬೇಕು, ಬಂದೋಬಸ್ತ್ ಪ್ಲಾನಿಂಗ್ ದೇ ಶುಡ್ ಟು ಎನ್ಶೂರ್ ದ್ಯಾಟ್ ಓವರ್ಲ್ಯಾಪ್ ಆಗ್ತಾರಂಗೆ ಪ್ಲಾನಿಂಗ್ ಮಾಡಬೇಕು. ಆಮೇಲೆ ವಾಲಂಟಿಯರ್ಸ್ ಮೊಬಿಲೈಸ್ ಮಾಡೋಕ್ಕೆ ಹೇಳಿದ್ದೀವಿ. ದಿಸ್ ಇಸ್ ಒನ್ ಸ್ವಯಂ ಸೇವಕರು, because police department has got 200 vacancies, so we will not be able to provide full strength. So now volunteers like ex-police, retired police irtare, retired ಅವರು ಇರ್ತಾರೆ, so they will be having familiar with the territory. ಅವರು ಕರೆಸ್ಬಿಟ್ಟು they can act as volunteers and help the police in crucial times like Ganapati and Bakrid and other major festivals. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ಇಲ್ಲಿ ಬಂದೋಬಸ್ತ್ ಕ್ಯಾನ್ ಬಿ 36 hours ಬಂದೋಬಸ್ತ್ ಆಲ್ಸೋ. ಸೊ ಶಿಫ್ಟ್ ವೈಸ್ they should do proper deployment of these 36 hours ಬಂದೋಬಸ್ತ್, 48 hour ಬಂದೋಬಸ್ತ್ ಎಕ್ಸೆಟ್ರಾ. ಆಮೇಲೆ ಡ್ರಗ್ಸ್ ಬಗ್ಗೆ ಸ್ವಲ್ಪ ನಾನು ಫೋಕಸ್ ಮಾಡ್ತಿದ್ದೀನಿ. ಡ್ರಗ್ಸ್ ಇಸ್ ಮೈ ಪ್ರೈಮರಿ ಏರಿಯಾ ಬಿಕಾಸ್ ಐ ಹ್ಯಾವ್ ಸೀನ್ ದಟ್ ಹಿಯರ್ ಲಾಟ್ ಆಫ್ ಜಾತ್ರಾ ಅಲ್ಲಿ when we are doing the bandobast, CM had come there, so we made a big season, 1.1 kg drug season. ಆ ಕಡೆ ನಮ್ಗೆ ಗೊತ್ತಾಯಿತು ಅಲ್ಲಿ ಕನ್ಸಂಪ್ಷನ್ ಜಾಸ್ತಿ ಇದೆ. ಸೊ ಐ ಟೋಲ್ಡ್ ದೆಮ್ ಟು ಫೋಕಸ್ ಆನ್ ಡ್ರಗ್ಸ್ ಸೀಸರ್ ಕೇಸಸ್ ಮೋರ್. ಸೊ ಇದು ಮೇನ್ ಇಷ್ಟು ನಾನು ಹೇಳಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಹೊಸ ಕಾಯ್ದೆಗಳು ಬಂದಿದೆ. ಪ್ರೀವಿಯಸ್ಲಿ ಇಂಡಿಯನ್ ಪೀನಲ್ ಕೋಡ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇತ್ತು. The Indian Penal Code and Criminal Procedure Code was done in 1860s and 1873 during British. So it was designed to control a population. But now ಕಾಯ್ದೆ ಚೇಂಜ್ ಆಗಿದೆ. ಭಾರತೀಯ ನ್ಯಾಯ ಸಂಹಿತಾ ಇದೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಇದೆ. This is for helping population. One was made to control population. Now this is for helping population. So now CRPC has undergone lot of changes in BNSS. ಸೊ ಅದರ ಪ್ರಕಾರ ಸರಿಯಾಗಿ ಕೆಲಸ ಮಾಡೋಕ್ಕೆ ಹೇಳಿದ್ದೀವಿ. ಆ್ಯಂಡ್ ಸ್ವಲ್ಪ ಕನ್ವಿಕ್ಷನ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೊ ದಟ್ ಕನ್ವಿಕ್ಷನ್ ಕೇಸಸ್ ಹೈಲೈಟ್ ಮಾಡಬೇಕು. ವಾಟ್ ಕೈಂಡ್ ಆಫ್ ಕನ್ವಿಕ್ಷನ್ ಪೀಪಲ್ ಆರ್ ಡೂಯಿಂಗ್. ಸೊ ಕೆಲವು ಕನ್ವಿಕ್ಷನ್ ಕಡಿಮೆ ಆಗಿದೆ, ಕೆಲವು ಕನ್ವಿಕ್ಷನ್ ಜಾಸ್ತಿ ಆಗಿದೆ. ಅದು ಯಾಕೆ ಕನ್ವಿಕ್ಷನ್ ಕಡಿಮೆ ಆಗಿದೆ ಅದನ್ನು ಅನಾಲಿಸಿಸ್ ಮಾಡೋಕ್ಕೆ ಹೇಳಿದ್ದೀನಿ ಸ್ಟೇಷನ್ ವೈಸ್. ಆ್ಯಂಡ್ ಕನ್ವಿಕ್ಷನ್ ಒಳ್ಳೆ ಕನ್ವಿಕ್ಷನ್ಸ್ ಇದ್ದರೆ ಅದನ್ನು ಲೋಕಲ್ ಪ್ರೆಸ್ಗೆ ಹೈಲೈಟ್ ಮಾಡೋಕ್ಕೆ ಹೇಳಿದ್ದೀವಿ. For example, recently there was one important conviction of Sennur town in which 20 years imprisonment has been given for a rape case. So that should be highlighted so that it will act as a deterrence.
ಮುಂದೆ ಯಾರು ಆರೋಪಿ ರೇಪ್ ಮಾಡೋ ಮುಂಚೆ ದೇ ಥಿಂಕ್ 20 ವರ್ಷ ಜೈಲಿಗೆ ಹಾಕ್ತಾರೆ. ಸೊ ದಿಸ್ ಕೈಂಡ್ ಆಫ್ ಲೋಕಲ್ ನ್ಯೂಸ್ ಅಲ್ಲಿ ಇಮಿಡಿಯೇಟ್ ಪ್ರಚಾರ ಮಾಡೋಕ್ಕೆ ಕೂಡ ಹೇಳಿದ್ದೀವಿ. ಲೋಕಲ್ JMFC, ಲೋಕಲ್ ಸೆಷನ್ಸ್ ಕೋರ್ಟ್ಸ್ ಇಂದ ಕನ್ವಿಕ್ಷನ್ ಡೀಟೇಲ್ಸ್ ತಗೊಂಡು ಪ್ರಚಾರ ಮಾಡೋಕ್ಕೆ ಕೂಡ ಇಷ್ಟು ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಲಾಸ್ಟ್